ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರವಾದದ್ದು ಅನೇಕ ಉದಾಹರಣೆಗಳಿದ್ದಾವೆ. ನಮಸ್ಕಾರ, ನಾನು ಅನೀಶ್ ಶೆಟ್ಟಿ. ನಾನು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಬಂದಿದ್ದೀನಿ. ಅದು ಎಲ್ಲಿ ಅಂದರೆ ಕೊರೆಕಲ್, ಶೃಂಗೇರಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿರುವ ಈ ದೇವಸ್ಥಾನ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ, ಮತ್ತು ಅದರ ವಿಶೇಷತೆಗಳನ್ನೆಲ್ಲ ತಿಳಿದುಕೊಳ್ಳೋಣ. ಇವತ್ತು ನಾವು ಬಂದಿರುವುದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಒಂದು ಸುಂದರ ಹಾಗೂ ಅತ್ಯಂತ ಶಾಂತವಾದ ದೇವಸ್ಥಾನಕ್ಕೆ. ಸುತ್ತಲೂ ಹಚ್ಚ ಹಸಿರಿನ ಕಾಡು, ಪಕ್ಷಿಗಳ ಕಲರವ, ತಂಪಾದ ಗಾಳಿ ಇವೆಲ್ಲ ಸೇರಿ ಈ ಸ್ಥಳವನ್ನು ಇನ್ನಷ್ಟು ಪವಿತ್ರವಾಗಿಸುತ್ತದೆ. ನಗರದ ಗದ್ದಲದಿಂದ ದೂರ ಪ್ರಕೃತಿಯ ನಡುವೆ ನೆಲೆಸಿರುವ ಈ ಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಓಂ ಮಹಾರಾಜ್ಞೇ ನಮಃ, ಓಂ ಸುಧಾಮಯ್ಯೇ ನಮಃ, ಓಂ ಶ್ರೀ ಚಕ್ರಭರತಾಟಕಾಯೇ ನಮಃ, ಓಂ ಶೈಲ ಭ್ರಮರಾಂಬಿಕಾಯೇ ನಮಃ, ಓಂ ರಾಜರಾಜ ವರದಾಯೇ ನಮಃ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಅರ್ಚಕರಾದ ಉಳುವೆ ಗಿರೀಶ್ ಭಟ್ರು ಅವರ ಹತ್ರ ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ಆತ್ಮೀಯ ಸಜ್ಜನ ಆಸ್ತಿಕ ಬಂಧುಗಳೇ, ಈಗ ನೀವು ನೋಡ್ತಿರುವಂಥದ್ದು ಶೃಂಗೇರಿ ತಾಲೂಕಿನ ಕೊರೆಕಲ್ಲಿನಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. 2016ನೇ ಇಸ್ವಿಯಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪರಿಪೂರ್ಣ ಅನುಗ್ರಹ ಹಾಗೂ ಆಶೀರ್ವಾದದೊಂದಿಗೆ ಅವರ ಕಾರ್ಯಕಮಲ ಸಂಜಾತರಾದಂತಹ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರು ಈ ದೇವಸ್ಥಾನಕ್ಕೆ ಚಿತ್ತೈಸಿ ಇಲ್ಲಿ ದೇವಸ್ಥಾನದ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಅವರ ಪರಮಾನುಗ್ರಹದಿಂದ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಸಹ ಪೂಜಾ ಕೈಂಕರ್ಯಗಳು ಹಾಗೂ ಪ್ರತಿ ಹುಣ್ಣಿಮೆಯಂದು ಚಂಡಿಕಾ ಪಾರಾಯಣವನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ. ಹಾಗೆ ವಿಶೇಷವಾಗಿ ನವರಾತ್ರಿ ಮಹೋತ್ಸವ ಆಗಿರಬಹುದು, ಹಾಗೆ ವಾರ್ಷಿಕ ಪೂಜಾ ಕಾರ್ಯಕ್ರಮಗಳು ಗುರುಗಳ ಅನುಗ್ರಹದಿಂದ ನಿರ್ವಿಘ್ನವಾಗಿ ನಡೆದುಕೊಂಡು ಬರ್ತಾ ಇದೆ. ಅನೇಕ ಜನ ಭಕ್ತಾದಿಗಳು ಇಲ್ಲಿಗೆ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಬಂದು ಅಮ್ಮನವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಏನು ಶ್ರೀಚಕ್ರ ಇದೆ, ಲಲಿತ ಮಹಾ ತ್ರಿಪುರ ಸುಂದರಿಯ ಒಂದು ಪೂಜೆ ಪ್ರತಿನಿತ್ಯವೂ ನಡೆಯುತ್ತದೆ. ಹರಿಹರಪುರದ ಶ್ರೀ ಅಭಿನವ ರಾಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಅನುಗ್ರಹಿಸಿದಂತಹ ಶ್ರೀಚಕ್ರವನ್ನು ಇಲ್ಲಿ ಪ್ರತಿನಿತ್ಯವೂ ಸಹ ನಾವು ಪೂಜಿಸ್ತಾ ಇದ್ದೇವೆ. ಆ ಗುರುಗಳ ಅನುಗ್ರಹದಿಂದ ಆ ಎಲ್ಲ ಪೂಜೆಗಳು ಅತ್ಯಂತ ನಿರ್ವಿಘ್ನವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಡೀತಾ ಇದೆ. ಅನೇಕ ಜನ ಭಕ್ತಾದಿಗಳು ಇಲ್ಲಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಯ ವಿಶೇಷ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರವಾದದ್ದು ಅನೇಕ ಉದಾಹರಣೆಗಳಿದ್ದಾವೆ. ಕ್ಯಾನ್ಸರ್ನಂತಹ ಮಹಾಮಾರಿ ಇರಬಹುದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು, ಹಾಗೆ ಉದರ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಂತ ಕ್ಷಿಪ್ರವಾಗಿ ಅಮ್ಮನವರು ಅನುಗ್ರಹವನ್ನು ಮಾಡಿ ಆ ಎಲ್ಲ ರೋಗಗಳನ್ನು ಗುಣಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಅನೇಕ ಮಂದಿ ನಡೆದುಕೊಳ್ತಾ ಇದ್ದಾರೆ, ಪೂಜೆಗಳನ್ನು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯ ಬಳಿಯಲ್ಲಿಯೇ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ದುರ್ಗಾಂಬ ದೇವರಿದ್ದಾರೆ. ಆ ದೇವತೆಗಳಿಗೂ ಸಹ ನಿತ್ಯ ಪೂಜೆಯನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಸಪರಿವಾರ ದೇವತೆಗಳು ಅಂತ ಹೇಳ್ತಾರೆ, ಕ್ಷೇತ್ರಪಾಲ ಇರಬಹುದು, ನಾಗ, ಬ್ರಹ್ಮ, ಪಂಜುರುಳಿ, ಜಟಗ, ಮಾಸ್ತಿ, ಅನೇಕ ದೇವತೆಗಳಿದ್ದಾವೆ. ಇದಕ್ಕೂ ಸಹ ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಹಾಗಾಗಿ ಒಂದು ಉತ್ತಮವಾದಂತಹ ಕ್ಷೇತ್ರ, ನಂಬಿ ಬಂದಂತಹ ಭಕ್ತರಿಗೆ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ಕರುಣಿಸಿರುವಂತಹ ಒಂದು ಕ್ಷೇತ್ರ. ವಿಶೇಷವಾಗಿ ಜಗದ್ಗುರುಗಳ ಪರಮಾನುಗ್ರಹ, ಅಮ್ಮನವರ ಸೇವೆಯನ್ನು ಸಲ್ಲಿಸಿ
ಎಲ್ಲ ಕಷ್ಟಗಳಿಂದ ಪಾರಾದವರಿದ್ದಾರೆ. ಅದೇ ವಿಶೇಷವಾಗಿ ಈಗಾಗಲೇ ಹೇಳಿದಂತೆ ಆರೋಗ್ಯದ ಸಮಸ್ಯೆಯನ್ನು ಅತಿ ಸುಲಭವಾಗಿ ಅತಿ ಶೀಘ್ರವಾಗಿ ಈ ಕ್ಷೇತ್ರದಲ್ಲಿ ಬಂದು ಪರಿಹರಿಸಿಕೊಂಡಂತಹ ಅನೇಕ ನಿದರ್ಶನಗಳು ಇಲ್ಲಿವೆ. ನಮಸ್ಕಾರ. ಶ್ರೀ ತ್ರಿಪುರ ಮಹಾಸುಂದರಿಯೇ ನಮಃ. ಚಾಮುಂಡೇಶ್ವರಿ